ಓ ಥ್ಯಾಂಕ್ ಯು. ಎಲ್ಲರೂ ಸಂತೋಷದಲ್ಲಿದ್ದೇವೆ. ಕಾಂಗ್ರೆಸ್ ಕಾರ್ಯಕರ್ತರ ಭಾಳ ದಿನದ ಆಸೆ ಏನಿತ್ತು ಇವತ್ತು ಈಡೇರಿದೆ. ಡಿ ಕೆ ಶಿವಕುಮಾರ್ ಸಾಹೇಬರು ತಳಂತಿಯಿಂದ ಯಾವ ಗೊಂದಲನೂ ಇಲ್ಲ. ಯಾವ ಗೊಂದಲ ಇದೆ? ವಿರೋಧ ಪಕ್ಷದವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ, ಅಷ್ಟೇ ಗೊಂದಲ. ಅದೆಲ್ಲ ನನ್ನ ಹತ್ರ ಕೇಳ್ಬಿಡಿ, ಅದೆಲ್ಲ ಹೈಕಮಾಂಡ್. ಓ ಥ್ಯಾಂಕ್ ಯು. ಎಲ್ಲರೂ ಸಂತೋಷದಲ್ಲಿದ್ದೇವೆ. ಕಾಂಗ್ರೆಸ್ ಕಾರ್ಯಕರ್ತರ ಬಹಳ ಸಂತೋಷ. ಈಗ 3ನೇ ತಾರೀಕು 3:30 ಗಂಟೆಗೆ ಸ್ವೇರಿಂಗ್ ಇನ್ ಆಗುತ್ತೆ ಸನ್ಮಾನ್ಯ ರಾಜಭವನದಲ್ಲಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದ ಸ್ವೀಕಾರ ಮಾಡ್ಕೊಳ್ತಾರೆ. ಸೊ ಬಹಳ ಸಂತೋಷ. ಥ್ಯಾಂಕ್ ಯು. ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಖಂಡಿತ ಆಗುತ್ತೆ ಅನ್ನೋ ಒಂದು ಸಂಪೂರ್ಣವಾಗಿ ಸತ್ಯ. ಥ್ಯಾಂಕ್ ಯು. ಈಗ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೆ. ಇನ್ನು ಪ್ರಮಾಣ ವಚನ 3ನೇ ತಾರೀಕು ಸ್ವೀಕಾರ ಮಾಡ್ತಾರೆ. ನಂತರ ಅವರು CM ಆಗ್ತಾರೆ. ಎಲ್ಲ ಆಮೇಲೆ ನೋಡೋಣಪ್ಪ. ಈಗ ಇಷ್ಟು ಬೇಗ ಯಾಕೆ? ಈಗ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೆ. ಇನ್ನು ಪ್ರಮಾಣ ವಚನ 3ನೇ ತಾರೀಕು ಸ್ವೀಕಾರ ಮಾಡ್ತಾರೆ. ನಂತರ ಅವರು CM ಆಗ್ತಾರೆ. ಎಲ್ಲ ಆಮೇಲೆ ನೋಡೋಣಪ್ಪ. ಈಗ ಇಷ್ಟು ಬೇಗ ಯಾಕೆ? ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವಿರೋಧವಾಗಿ ಇವತ್ತು ಹೈಕಮಾಂಡ್ಗೆ ಸರ್ವಸಮ್ಮತದಿಂದ ಹೈಕಮಾಂಡ್ಗೆ 1 ಲೈನ್ ರೆಸಲ್ಯೂಷನ್ ಮಾಡಿ ಕೊಟ್ಟಿದ್ದೇವೆ. ವರಿಷ್ಠರು ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಅದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅಂತ ನನಗೆ ಭರವಸೆ ಇದೆ. ಅವ್ರ ಆಡಳಿತ 2 ವರ್ಷದ ಆಡಳಿತ ಯಾವ ರೀತಿ ಇರುತ್ತೆ, ಏನು ಹೇಳ್ತೀರಾ? ನಾವು ಕಾದು ನೋಡ್ಬೇಕು ಅಷ್ಟೇ. ಸಿದ್ದರಾಮಯ್ಯವ್ರನ್ನ ಯಾಕೆ ಇಳಿಸಿದ್ರು ಅಂತ ಯಾಕೆ ಯಾರು ಶಾಸಕರು ಕೇಳ್ತಾ ಇಲ್ಲ? ಅಂದರೆ ಅಧಿಕಾರ ಒಪ್ಪಂದ ಆಗಿದೆ ಅಂತ ಇದುವರೆಗೆ ಅದು ಘೋಷಣೆಯನ್ನು ಮಾಡಿರಲಿಲ್ಲ. ಸಿದ್ದರಾಮಯ್ಯವರು ಬಹಿರಂಗ ಒಪ್ಕೊಂಡಿರಲಿಲ್ಲ. ಅವ್ರಿಗೆ ಕೇಳಬೇಕು. ಅಲ್ಲ, ಅವ್ರ ಮೇಲೆ ಏನು ಆರೋಪಗಳು ಕೂಡ ಇರಲಿಲ್ಲ. ಒಪ್ಪಂದಕ್ಕೆ ನಾನು ಸಾಕ್ಷಿನೂ ಅಲ್ಲ ಅಥವಾ ನನಗೆ ಗೊತ್ತೂ ಇಲ್ಲ. ಸೊ ಈಗ ಲೋಕಭವನಕ್ಕೆ ಹೋಗಿದ್ದಾರೆ. ಎಲ್ಲರೂ ಅವರವ್ರ ಶಾಸಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ಕೇಳ್ತಾ ಇದ್ರು ಯಡಿಯೂರಪ್ಪನವ್ರನ್ನ ಯಾಕೆ ಕೇಳಿಸಿದ್ರು ಅಂತ ಹೇಳಿ. ಉತ್ತರ ಕೊಡಲೇ ಇಲ್ಲ BJPಯವರು. ಈಗ ಅನೇಕರು ಪ್ರಶ್ನೆ ಕೇಳಕ್ಕೆ ಶುರು ಮಾಡ್ತಾರೆ, ಸಿದ್ದರಾಮಯ್ಯವ್ರನ್ನ ಯಾಕೆ ಕೇಳಿಸಿದ್ರು ಅಂತ ಹೇಳಿ. ಈ ಪ್ರಶ್ನೆ ಬರುತ್ತೆ. ಅದಕ್ಕೆ ಕಾಲಾಯ ತಸ್ಮೈ ನಮಃ ಅಂತ ಹೇಳೋದು. ಅವ್ರದ್ದೊಂದು ಕಾಲ ಬಂದಾಗ ಇವ್ರದ್ದೊಂದು ಕಾಲ ಬರುತ್ತೆ. ಅವತ್ತು ಯಡಿಯೂರಪ್ಪನವ್ರನ್ನ ಇಳಿಸಿದ್ರು, ಯಾಕೆ ಇಳಿಸಿದ್ರು ಅಂತ ಯಾರೂ ಹೇಳಲಿಲ್ಲ. ಈಗ ಸಿದ್ದರಾಮಯ್ಯವ್ರು ಇಳಿಸಿದ್ರು, ಯಾಕೆ ಇಳಿಸಿದ್ರು ಅಂತ ಯಾರೂ ಹೇಳಲಿಲ್ಲ. ಒಪ್ಪಂದ ಆಗಿದೆ ಅಂತಾರೆ, ಒಪ್ಪಂದ ಅದ್ರ ಬಗ್ಗೆ ಯಾರೂ ಮಾತನಾಡಲಿಲ್ಲ. ಅದನ್ನೇ ಈಗ ನನ್ನ ಸಹೋದ್ಯೋಗಿ ಕೇಳ್ತಾ ಇದ್ದಿದ್ದು, ಯಾಕೆ ಯಾವ ಶಾಸಕರು ಕೇಳಲಿಲ್ಲ ನೀವು ಅಂತ ಹೇಳಿ. ಉತ್ತರ ಕೊಡೋಕ್ಕಾಗಲ್ಲ ಅವ್ರಿಗೆ. ಪಾಪ ಏನು ಮಾಡೋಕ್ಕಾಗುತ್ತೆ? ಶಾಸಕರೆಲ್ಲ ಏನು ಉತ್ತರ ಅಂತ ಕೊಡ್ತಾರೆ ಅವರು?
ಸೊ ಈ ಘೋಷಣೆಗಳು ಇನ್ನೂ ಒಂದು 10-15 ದಿನ ನಿಮ್ಗೆ ಕೇಳಿಸ್ತಾನೆ ಇರುತ್ತೆ ಅವ್ರು ಎಲ್ಲೆಲ್ಲ ಹೋಗ್ತಾರೆ ಅಂತೇಳಿ.